ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಗಿಣ್ಣು. ಗಿಣ್ಣಿಗೆ ಬೇಕಾದ ಸಾಮಗ್ರಿಗಳು: 2 ಪಾವು ಹಾಲಿಗೆ 1 ಅಚ್ಚು ದಪ್ಪಚ್ಚು ಬೆಲ್ಲ ತೊಗೊಂಡಿದ್ದೀನಿ, 1 ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ, 2-3 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ, ನಂತರ 1 ಕಪ್ಪು ರವೆ ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ತೊಗೋಬೇಕು. ತುಂಬ ಸಣ್ಣ ರವೆ, ಚಿರೋಟಿ ರವೆ ಬೇಡ, ಮೀಡಿಯಮ್ ರವೆ ತೊಗೊಂಡು ಹುರ್ಕೋಬೇಕು. ಹುರಿದ ನಂತರ ಅದನ್ನು ಸೈಡಲ್ಲಿ ಇಟ್ಕೊಬಿಡ್ಬೇಕು. ಫಸ್ಟ್ ಹಾಲಿಟ್ಟಿದ್ದೀನಿ. ಹಾಲಿಗೆ ಕಾಯಿ ತುರಿ ಹಾಕಬೇಕು. ಏಲಕ್ಕಿನ ಪುಡಿ ಮಾಡಿಕೊಂಡು ಏಲಕ್ಕಿ ಪುಡಿ ಹಾಕಬೇಕು. ಬೆಂದ ನಂತರ ಇದು ನೋಡಿ ಕುದೀತಾ ಇದೆ. ಇವಾಗ ಕುದೀತಾ ಇದ್ದಾಗ ರವೆನ ಹಾಕಬೇಕು. ರವೆ ಹಾಕಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು. ಈಗ ಬೆಂದು ರೆಡಿಯಾಗಿದೆ. ಇದಕ್ಕೆ ಬೆಲ್ಲ ಸೇರಿಸ್ಬೇಕು. ಬೆಲ್ಲ ಸೇರಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಅದು ಬಿಸಿಗೇ ಅದು ತುಂಬ ಕರಗೋಗಿ ಸರಿ ಹೋಗುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಬೇಕಾದರೂ ಹಾಕಬಹುದು. ನಾನು ಮಾಮೂಲಿ ಬೆಲ್ಲನೇ ಹಾಕಿದ್ದೀನಿ. 1 ಅಚ್ಚು ಹಾಕಿದ್ದೀನಿ. 2 ಪಾವನಷ್ಟು ಹಾಲಿದೆ. ರೆಡಿಯಾಗಿದೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಹೊಂದಿಕೊಂಡು ಎಲ್ಲ ರೆಡಿಯಾಗಿದೆ. ಈಗ ಪ್ಲೇಟ್ಗೆ ಹಾಕ್ಕೊಂಡು ತಿನ್ಬೋದು ಇದನ್ನು. ನಂತರ ಇದು ಹಸು ಕರು ಹಾಕಿದ್ಮೇಲೆ ಇದು 4 ದಿನ ಹಾಲು, 2 ದಿನದ್ದು 1 ದಿನದ್ದು ಎಲ್ಲ ತುಂಬ ಗಟ್ಟಿಗಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಕಣ್ಣಿಗೆ ತುಂಬ ಒಳ್ಳೆಯದು.